ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಕೇಸ್ ರಹಸ್ಯವನ್ನ ಬೆನ್ನತ್ತಿದ್ದಾರೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ. ಅಸ್ಥಿಪಂಜರ ಒಂದು ವೇಳೆ ಸಿಕ್ಕಿದ್ದೇ ಆದಲ್ಲಿ ಮುಂದೆ ಏನು ಅನ್ನೋದೇ ಈಗ ಇರುವಂತಹ ಕುತೂಹಲ. ನಿಗೂಢ ಕಾಡಿನಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಆ ವರದಿ ನಿಮ್ಮ ಮುಂದಿದೆ. ಧರ್ಮಸ್ಥಳ ಪ್ರಕರಣದ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ದೂರು ಕೊಟ್ಟವನನ್ನ ಕರೆತಂದು ಸ್ಥಳ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿತ್ತು. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು. ದೂರುದಾರ ಬರೋಬ್ಬರಿ 13 ಸ್ಥಳಗಳನ್ನು ಗುರುತು ಮಾಡಿದ್ದಾನೆ. ಇಂದಿನಿಂದ ಈ ಸ್ಥಳಗಳಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಸತತವಾಗಿ 2 ದಿನಗಳ ವಿಚಾರಣೆ ಬಳಿಕ 3ನೇ ದಿನವಾದ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದರು. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹದಿಮೂರು ಸ್ಥಳಗಳಲ್ಲಿ ಎಎನ್ಎಫ್ ಸಿಬ್ಬಂದಿಯಿಂದ ಹೈ ಅಲರ್ಟ್. ಇಂದು ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಸಾಧ್ಯತೆ. ದಿನವಿಡೀ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 13 ಜಾಗಗಳನ್ನು ಗುರುತಿಸಿದ್ದಾರೆ. ಸಾಕ್ಷ್ಯ ನಾಶವಾಗುವ ಸಂಭವ ಕೂಡ ಇರುವುದರಿಂದ ಈ ಸ್ಥಳಗಳಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಒಂದೊಂದು ಪಾಯಿಂಟ್ಗೆ ತಲಾ 2 ಎಎನ್ಎಫ್ ಸಿಬ್ಬಂದಿ ರಕ್ಷಣೆಗೆ ಇರಿಸಲಾಗಿದೆ. ಇನ್ನು ಇಂದು ಎಸ್ಐಟಿ ತಂಡ ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಅಸ್ಥಿಪಂಜರ ಸಿಕ್ಕರೆ ಮುಂದಿನ ಕ್ರಮ ಏನು ಎಂದು ನೋಡುವುದಾದ್ರೆ, ಸಿಕ್ಕ ಅಸ್ಥಿಪಂಜರ ಯಾರದ್ದು? ಗಂಡ ಹೆಣ್ಣಿನ ಕಳೆಬರಹನ? ಎಷ್ಟು ವರ್ಷ ಹಿಂದಿನ ಅಸ್ಥಿಪಂಜರ? ಅದು ಕೊಲೆಯ ಸಹಜ ಸಾವ? ಈ ಅಸ್ಥಿಪಂಜರಕ್ಕೂ ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ಸಂಬಂಧ ಇದೆಯಾ? ಅಸ್ಥಿಪಂಜರದಲ್ಲಿ ಯಾವುದಾದ್ರೂ ಲೋಹದ ವಸ್ತು ಇದೆಯಾ ಎಂಬ ಬಗ್ಗೆ ಎಫ್ಎಸ್ಎಲ್ ಟೀಮ್ ತನಿಖೆ ಮಾಡಲಿದ್ದಾರೆ. ಸದ್ಯ 3ನೇ ದಿನದಿಂದ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ತೋರಿಸಿದ ಸ್ಥಳದಲ್ಲೇ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಆಯಾಮ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಕೇಸ್ ರಹಸ್ಯವನ್ನ ಬೆನ್ನತ್ತಿದ್ದಾರೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ. ಅಸ್ಥಿಪಂಜರ ಒಂದು ವೇಳೆ ಸಿಕ್ಕಿದ್ದೇ ಆದಲ್ಲಿ ಮುಂದೆ ಏನು ಅನ್ನೋದೇ ಈಗ ಇರುವಂತಹ ಕುತೂಹಲ. ನಿಗೂಢ ಕಾಡಿನಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಆ ವರದಿ ನಿಮ್ಮ ಮುಂದಿದೆ. ಧರ್ಮಸ್ಥಳ ಪ್ರಕರಣದ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ದೂರು ಕೊಟ್ಟವನನ್ನ ಕರೆತಂದು ಸ್ಥಳ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿತ್ತು. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು. ದೂರುದಾರ ಬರೋಬ್ಬರಿ 13 ಸ್ಥಳಗಳನ್ನು ಗುರುತು ಮಾಡಿದ್ದಾನೆ. ಇಂದಿನಿಂದ ಈ ಸ್ಥಳಗಳಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ.
ಸತತವಾಗಿ 2 ದಿನಗಳ ವಿಚಾರಣೆ ಬಳಿಕ 3ನೇ ದಿನವಾದ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ರು. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹದಿಮೂರು ಸ್ಥಳಗಳಲ್ಲಿ ಎಎನ್ಎಫ್ ಸಿಬ್ಬಂದಿಯಿಂದ ಹೈ ಅಲರ್ಟ್. ಇಂದು ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಸಾಧ್ಯತೆ. ದಿನವಿಡೀ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 13 ಜಾಗಗಳನ್ನು ಗುರುತಿಸಿದ್ದಾರೆ. ಸಾಕ್ಷ್ಯ ನಾಶವಾಗುವ ಸಂಭವ ಕೂಡ ಇರುವುದರಿಂದ ಈ ಸ್ಥಳಗಳಲ್ಲಿ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಒಂದೊಂದು ಪಾಯಿಂಟ್ಗೆ ತಲಾ 2 ಎಎನ್ಎಫ್ ಸಿಬ್ಬಂದಿ ರಕ್ಷಣೆಗೆ ಇರಿಸಲಾಗಿದೆ. ಇನ್ನು ಇಂದು ಎಸ್ಐಟಿ ತಂಡ ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಅಸ್ಥಿಪಂಜರ ಸಿಕ್ಕರೆ ಮುಂದಿನ ಕ್ರಮ ಏನು ಎಂದು ನೋಡುವುದಾದರೆ, ಸಿಕ್ಕ ಅಸ್ಥಿಪಂಜರ ಯಾರದ್ದು? ಗಂಡ ಹೆಣ್ಣಿನ ಕಳೆಬರಹನ? ಎಷ್ಟು ವರ್ಷ ಹಿಂದಿನ ಅಸ್ಥಿಪಂಜರ? ಅದು ಕೊಲೆಯ ಸಹಜ ಸಾವ? ಈ ಅಸ್ಥಿಪಂಜರಕ್ಕೂ ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ಸಂಬಂಧ ಇದೆಯಾ? ಅಸ್ಥಿಪಂಜರದಲ್ಲಿ ಯಾವುದಾದರೂ ಲೋಹದ ವಸ್ತು ಇದೆಯಾ ಎಂಬ ಬಗ್ಗೆ ಎಫ್ಎಸ್ಎಲ್ ಟೀಮ್ ತನಿಖೆ ಮಾಡಲಿದ್ದಾರೆ. ಸದ್ಯ 3ನೇ ದಿನದಿಂದ ಎಸ್ಐಟಿ ತಂಡ ತನಿಖೆ ಚುರುಕುಗೊಳಿಸಿದೆ. ನಿಗೂಢ ವ್ಯಕ್ತಿ ಹೇಳಿದ್ದಕ್ಕೂ ತೋರಿಸಿದ ಸ್ಥಳದಲ್ಲೇ ಅಸ್ಥಿಪಂಜರ ಸಿಕ್ಕರೆ ಮತ್ತೊಂದು ಆಯಾಮ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಕೇಸ್ ರಹಸ್ಯವನ್ನ ಬೆನ್ನತ್ತಿದ್ದಾರೆ. ನಿಗೂಢ ವ್ಯಕ್ತಿಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿದೆ. ಅಸ್ಥಿಪಂಜರ ಒಂದು ವೇಳೆ ಸಿಕ್ಕಿದ್ದೇ ಆದಲ್ಲಿ ಮುಂದೆ ಏನು ಅನ್ನೋದೇ ಈಗ ಇರುವಂತಹ ಕುತೂಹಲ. ನಿಗೂಢ ಕಾಡಿನಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಆ ವರದಿ ನಿಮ್ಮ ಮುಂದಿದೆ. ಧರ್ಮಸ್ಥಳ ಪ್ರಕರಣದ ರಹಸ್ಯ ಬೆನ್ನತ್ತಿದ ಎಸ್ಐಟಿ. ದೂರು ಕೊಟ್ಟವನನ್ನ ಕರೆತಂದು ಸ್ಥಳ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದ ತನಿಖೆ ವೇಗ ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿತ್ತು. ಬುರ್ಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಲಾಯಿತು. ದೂರುದಾರ ಬರೋಬ್ಬರಿ 13 ಸ್ಥಳಗಳನ್ನು ಗುರುತು ಮಾಡಿದ್ದಾನೆ. ಇಂದಿನಿಂದ ಈ ಸ್ಥಳಗಳಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಇದೆ. ಸತತವಾಗಿ 2 ದಿನಗಳ ವಿಚಾರಣೆ ಬಳಿಕ 3ನೇ ದಿನವಾದ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ರು. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಹದಿಮೂರು ಸ್ಥಳಗಳಲ್ಲಿ ಎಎನ್ಎಫ್ ಸಿಬ್ಬಂದಿಯಿಂದ ಹೈ ಅಲರ್ಟ್. ಇಂದು ಅಸ್ಥಿಪಂಜರ ಹೊರತೆಗೆಯುವ ಪ್ರಕ್ರಿಯೆ ಶುರು ಸಾಧ್ಯತೆ. ದಿನವಿಡೀ ಅನಾಮಿಕ ವ್ಯಕ್ತಿಯಿಂದ ಸ್ಥಳ ಮಹಜರು ಮಾಡಿದ ಎಸ್ಐಟಿ ಅಧಿಕಾರಿಗಳು